ಮೊದಲಿಗೆ ನಾನು ಇಲ್ಲಿ ಲಿಂಬೆಹಣ್ಣು ಅರ್ಧ ಹೋಳು ಲಿಂಬೆಹಣ್ಣು ನಾನು ಚೆನ್ನಾಗಿ ಕಿವುಚಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ಸೊ ಈ ಥರ ನೀವು ಇದರಿಂದ ಹಾಕೋದ್ರಿಂದ ನಿಮಗೆ ಸ್ಮೆಲ್ ಕೂಡ ನೀವು ಫ್ರೈ ಮಾಡುವಾಗ ಇಲ್ಲ ಸಾರು ಮಾಡುವಾಗೂ ನಿಮಗೆ ಬರೋದಿಲ್ಲ. ಸೊ ಇವಾಗ ಅರ್ಶಿಣದ ಪುಡಿ ಕೂಡ ನಾನು ಇವಾಗ ಇದ್ರ ಎರಡು ಮೇಲೂ ಉದುರಿಸ್ತಾ ಇದ್ದೀನಿ. ಸೊ ದೊಡ್ಡದು ಅಂಜಲ್ ಫಿಶ್ ತೊಗೊಂಡ್ರಿಂದ ನಿಮಗೆ ಈ ಥರ ಸಿಕ್ಕಿದೆ. ಚಿಕ್ಕದು ತೊಗೋಬೋದು ನೀವು. ಚಿಕ್ಕದು ತೊಗೊಂಡ್ರೆ ಅದು ನಿಮಗೆ ಇನ್ನು ಸ್ಮಾಲ್ ಇರುತ್ತೆ. ಸೊ ಇವಾಗ ನಾನು ಇದಕ್ಕೆ ಉಪ್ಪು ಕೂಡ ನಾನು ಕ್ಲೀನಾಗಿ ಎಲ್ಲದ ಮೇಲೂ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ನಾನೆಲ್ಲ ಹಾಕಿದ್ದೀನಿ, ಸ್ಪ್ರೆಡ್ ಮಾಡಿದ್ದೀನಿ. ಸೊ ಈ ಜೊತೆಗೆ ನೀವು ಉಪ್ಪು ನಾವೇನು ಹಾಕಿದ್ದೀವಿ ಅರ್ಶಿಣದ ಪುಡಿ ಹಾಕಿದ್ದೀವಿ. ನೆಕ್ಸ್ಟ್ ನಾನು ಇವಾಗ ಹುಣ್ಸೆಹಣ್ಣು ಸ್ವಲ್ಪ ಹುಣ್ಸೆಹಣ್ಣು ಚೆನ್ನಾಗಿ ನೀರಲ್ಲಿ ಕ್ಯೂಚಿಟ್ಟು ಆ ಕೊನೆಯಲ್ಲಿ ಏನು ಸ್ವಲ್ಪ ಇತ್ತು ಅದನ್ನು ನಾನು ಕ್ಯೂಚ್ಕೊಂಡಿದ್ದೀನಿ. ಸೊ ಮಿಕ್ಕಿದ್ದು ಏನು ನೀರಲ್ಲಿ ನಾನು ಕ್ಯೂಚಿಟ್ಕೊಂಡಿದ್ದೀನಿ ಅದು ಕೂಡ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ 1 ಅವರ್ ಇಟ್ಟರೆ ನಿಮಗೆ ಇದ್ರ ವಾಸನೆ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ. ನೀವು ಮಾಡಬೇಕಂದ್ರೂ ನಿಮ್ಮ ಮನೇಲಿ ವಾಸನೆಯನ್ನು ಬರೋದಿಲ್ಲ. ಸೊ ಇದನ್ನು ನೀವು ಟ್ರೈ ಮಾಡಿ ಈ ಥರ ಒಂದ್ಸಲ ನಿಮ್ಮ ಮನೇಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಸೊ ಈಗ ಫುಲ್ ಮುಳುಗಬೇಕಂದ್ರೆ ಇದರಲ್ಲಿ ಇವಾಗ ಏನು ಸೋಕ್ ಮಾಡಿದ್ದೀನಿ ಅರ್ಶಿಣದ ಪುಡಿ ಆಗಲಿ ಲಿಂಬೆಹಣ್ಣಾಗಲಿ ಉಪ್ಪು ಹಾಕಿ ಸೊ ಇದು ನಾನು ಸ್ವಲ್ಪ ನೀರು ಹಾಕಿ ಇದು ಮುಳುಗೋ ಅಷ್ಟು ಮಾಡ್ತೀನಿ. ಸೊ ಇದ್ರ ವಾಸನೆ ಎಲ್ಲ ಕ್ಲೀನಿಗೆ ಅದರಲ್ಲಿ ಬಂದುಬಿಡತ್ತೆ. ಸೊ ಈ ಥರ ನೀವು ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ಇದಕ್ಕೆ ಒಂದು ಬಾಕ್ಸಲ್ಲಿ ಎಷ್ಟಿದೆ ಅಷ್ಟು ಚಿಕ್ಕ ಬಾಕ್ಸಲ್ಲಿ ಹಾಕಿ ನಾನಿವಾಗ ಕ್ಲೋಸ್ ಮಾಡಿ 1 ಅವರ್ ಅಟ್ಲೀಸ್ಟ್ ನಾನು ಮಿನಿಮಮ್ಮು ಇಟ್ಬಿಡ್ತೀನಿ ಅದರದ್ದು ವಾಸನೆ ಹೋಗೋಕ್ಕೆ. ಸೊ ಇದು ಯಾವ ಥರ ಪ್ರೋಸೆಸ್ ಅಂತ ನಾನಿವಾಗ ತೋರಿಸಿದ್ದೀನಿ. ಸೊ ನೀವು ಅದರ ಮಾಡಿ ಒಂದ್ಸಲ ಕ್ಲೀನ್ ಆದಮೇಲೆ ಮಸಾಲ ರುಬ್ಕೊಳ್ಳೋಣ. ಚಿಕ್ಕದಾಗಿ ಸಾಂಬಾರು ಪುಡಿ, ಪೆಪ್ಪರು, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಇಷ್ಟೇ ಸಾಕು. ನೀವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಹುಣಸೆಹಣ್ಣು ನೀರು ಹಾಕ್ಕೊಂಡು ತೆಳುಗೆ ನೀವು ತುಂಬ ಪೇಸ್ಟ್ ಥರ ನೀವು ರುಬ್ಕೋಬೇಕು. ಆದರೆ ಈ ಸಲ ಸ್ವಲ್ಪ ನಾನು ತರಿ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಇವಾಗ ನೀವಾಗಲೇ ಪೇಸ್ಟ್ ಆದರೆ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಇದರಿಂದ ನೋಡಿ ಇವಾಗಿದ್ದು ಸ್ವಲ್ಪ ಗಟ್ಟಿದೆ. ಇನ್ನು ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡು ತುಂಬ ಇದಾಗಿ ರುಬ್ಕೊಳ್ತೀನಿ. ನೀವು ಎಷ್ಟು ತೆಳುವಾಗಿ ಸಾಫ್ಟಾಗಿ ರುಬ್ಕೊಳ್ತೀರೋ ಸ್ವಲ್ಪ ನೋಡಿ ಇದರಲ್ಲೇ ಸ್ವಲ್ಪ ಗಟ್ಟಿ ಆಗಿದ್ದರಿಂದ ಸ್ವಲ್ಪ ಅಷ್ಟು ಹಿಡಿಸಲ್ಲ. ಆದರೆ ನೀವು ಇನ್ನೂ ಸಾಫ್ಟ್ಗೆ ಮಾಡಬೇಕಾಗಿದೆ. ಇವಾಗ ಕ್ಲೀನಿಗೆ ಅದ್ರ ಮೇಲೆ ನಾವು ಕ್ಲೀನಾಗಿ ನೋಡಿ ಸಾಫ್ಟಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ನಿಮಗೆ. ಕ್ಲೀನಾಗಿ ಒರೆಸ್ಕೊಂಡು ಹೋಗ್ಬಿಡ್ಬೋದು ನೀವು. ಆಮೇಲೆ ಇನ್ನೊಂದು ಏನಂದರೆ ಇವಾಗ ನೀವು ತೆಳುಗಿರೋ ಫಿಶ್ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಸ್ವಲ್ಪ ಆಂಜಲ್ ಫಿಶ್ ಆದ್ದರಿಂದ ನಾನು ದಪ್ಪವಾಗಿ ತೊಗೊಂಡಿದ್ದೀನಿ. ಸೊ ನೀವು ಒಂದು ಸ್ಲೈಸಸ್ ಸ್ವಲ್ಪ ಇನ್ನೊಂದು ಸ್ಲೈಸ್ ಕಡಿಮೆ ಆದರೆ ನಿಮ್ಗೆ ಇನ್ನೂ ಕ್ಲೀನಾಗೆ ಮ್ಯಾರಿನೇಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ಅದು ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ 1 ಅವರ್ ಎಷ್ಟು ಮಾಡ್ತಿರೋ ಅಷ್ಟೂ ನಿಮ್ಗೆ ಒಳ್ಳೆಯದು. ಸೊ ಬನ್ನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇವಾಗ ಕ್ಲೀನಿಗೆ ಫ್ರೈ ಯಾವ ಥರ ಮಾಡೋದಂತ ನೋಡಿ. ಈ ಥರ ಕ್ಲೀನಿಗೆ ಒಂದು ಕಡೆ ಫ್ರೈ ಆದ ತಕ್ಷಣ ಇನ್ನೊಂದು ಕಡೆನೂ ನಾವು ತಿರುಗಿಸಿ 2 ಕಡೆನೂ ಕ್ಲೀನಿಗೆ ಫ್ರೈ ಮಾಡ್ಕೊಳ್ಳೋಣ. ಶಾಲೋ ಫ್ರೈ ಮಾಡ್ಕೊಂಡ್ರೆ ಸಾಕು. ಇಲ್ಲಾಂತಿದೆ ಕಟ್ ಮಾಡ್ಕೊಂಡು ನೀವು ಚಿಕ್ಕದಾಗಿ ಕಬಾಬ್ ಥರ ಮಾಡ್ಕೊಳ್ತೀನಿ ಅಂದರೂ ಕೂಡ ಇದರಲ್ಲಿ ಈ ಮಸಾಲೆನ ಡಿಪ್ ಮಾಡಿಬಿಟ್ಟು ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು ನೀವು. ಸೊ ಈಗ ಕ್ಲೀನಿಗೆ ಒಂದು ಕಡೆ ಆಗಿದೆ. ಸೊ ಇನ್ನೊಂದು ಕಡೆನೂ ಕೂಡ ಕ್ಲೀನಿಗೆ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ಮಸಾಲೆ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ನಮಗೆ. ಸ್ವಲ್ಪ ತಿಕ್ಕಾಗಿದ್ರೆ ಏನಾಗುತ್ತೆ ಕೋರ್ಸ್ ಥರ ಈ ಕಡೆ ಆ ಕಡೆ ಬಂದುಬಿಡುತ್ತೆ. ಇದು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.